ಹಲೋ, ಯಾರು? ಹಲೋ, ನಾವು ಮಾತೇಶ್ವರಿ ಡಿಪಾರ್ಟ್ಮೆಂಟ್ ಸ್ಟೋರಿಂದ. ಅದೇ ಬೆಳಗ್ಗೆ ಶಾಂಪಲ್ ಉಪ್ಪಿನಕಾಯಿ ಚಟ್ನಿ ಪುಡಿ ಎಲ್ಲ ತಂದು ಕೊಟ್ಟೋದ್ರಲ್ಲ. ಹಾಂ ಸರ್, ಹೇಳಿ ಸರ್. ಅದೇ ರೀ, ನೀವು ಬೆಳಗ್ಗೆ ಶಾಂಪಲ್ ತಂದು ಕೊಟ್ಟೋಗಿದ್ರಲ್ಲ, ಅದನ್ನ ಕೆಲವ್ರಿಗೆ ಕೊಟ್ಟಿದ್ದೆ. ಕೆಲವು ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಒಂದು ಕೆಲಸ ಮಾಡಿ, ಒಂದು 10-15 ಬಾಟ್ಲಿ ತಗೊಂಡು ಕೊಡಿ. ರೇಟ್ ಇಲ್ಲೇ ಮಾತಾಡೋಣ ಬನ್ನಿ. ಸರಿ ಸರ್, ಆಯ್ತು ಸರ್, ತಂದು ಕೊಡ್ತೀನಿ. ಸರಿ, ಬೇಗ ಬನ್ನಿ. ಥ್ಯಾಂಕ್ ಯು ಸರ್. ಹಲೋ, ಹೇಳಿ ಸರ್. ಸರಿ ಸರ್, ತರ್ತೀನಿ ಸರ್. ಹಲೋ, ಹೇಳಿ ಸರ್. ಸರಿ ಸರ್, ಆಯಿತು, ತಂದುಕೊಡ್ತೀನಿ ಸರ್. ಥ್ಯಾಂಕ್ ಯು. ಹೇಳಿ ಸರ್. ಸರಿ ಸರ್, ತರ್ತೀನಿ ಸರ್. ಥ್ಯಾಂಕ್ ಯು. ಮೇಡಮರೇ, ಮೇಡಮರೇ, ಏನಾಯ್ತು ಸಿದ್ದು? ಮೇಡಮರೇ, ಅಯ್ಯೋ ರಾಮ, ಏನಾಯ್ತು ಅಂತ ಹೇಳಿ ಮೊದಲು. ಮೇಡಮರೇ, ನನಗೆಷ್ಟು ಖುಷಿ ಆಯ್ತದೆ ಗೊತ್ತೇ. ನಾನು ಈ ಖುಷಿಯಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಯ್ತಲ್ಲ. ಇಷ್ಟೆಲ್ಲ ಖುಷಿ ಪಡೋವಂಥದ್ದು ಏನಾಗಿದೆ ಈಗ? ಏನಾಗಿದ್ಯಾ? ಬೆಳಿಗ್ಗೆ ನಾನು ಹೋಗ್ಬಿಟ್ಟು ಸ್ಯಾಂಪಲ್ ಎಲ್ಲ ಕೊಟ್ಬಿಟ್ಟಿದ್ದಲ್ಲ ಮೇಡಮರೇ, ಅದರಲ್ಲಿ ಕೆಲವು ಅಂಗಡಿಗಳಿಂದ ಆರ್ಡರ್ ಬಂದೈತೆ ಮೇಡಮರೇ. ಸುಮಾರು 60-70 ಬಾಟ್ಲ್ ಆರ್ಡರ್ ಬಂದೈತೆ. ಯಪ್ಪ ದೇವ್ರೆ, ನಮ್ಮ ಉಪ್ಪಿನಕಾಯಿ ಜನಗಳಿಗೆ ಇಷ್ಟು ಬೇಗ ಇಷ್ಟ ಆಯ್ತದೆ, ಇಷ್ಟು ಬೇಗ ಫೇಮಸ್ ಆಯ್ತದೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಬೆಳಗ್ಗೆ ಆಗಿದ್ದು ನೋಡಿ ತುಂಬ ಭಯ ಪಟ್ಬಿಟ್ಟಿದೆ. ನನಗೂ ಭಯ ಇತ್ತು ಸಿದ್ದು ಅವರೇ. ಆದರೆ ಒಂದಲ್ಲ ಒಂದಿನ ಎಲ್ರಿಗೂ ನಮ್ಮ ಅಮ್ಮನ ಕೈ ರುಚಿ ಇಷ್ಟ ಆಗುತ್ತೆ ಅಂತ ನನಗೆ ನಂಬಿಕೆ ಇತ್ತು. ಅದು ನಿಜ ಆಯಿತು. ಏನೇ ಹೇಳಿ ಮೇಡಮರೇ, ಈ ಬಿಸ್ನೆಸ್ ಶುರು ಮಾಡಬೇಕು ಅಂತ ಐಡಿಯಾ ಮಾಡಿದ್ರಲ್ಲ, ಅದೇ ಈಗ ವರ್ಕೌಟ್ ಆಯ್ತಾ ಇರೋದು. ಅತ್ತೆ ಸಾಕಾರದ ಜೊತೆಗೆ ನಿಮ್ಮ ಕೈ ರುಚಿ ಈಗ ನೋಡಿ ಎಷ್ಟು ಆರ್ಡರ್ ಬರ್ತಾ ಇದೆ ಅಂತ. ಸಿದ್ದು ಅವರೇ, ನಾನೇನೋ ದೊಡ್ಡ MD ಥರ ನೀವು ಯಾವಾಗಲೂ ನನ್ನನ್ನು ಮೇಡಮ್ ಅವರೇ ಅಂತ ಕರಿತೀರಲ್ಲ, ಲಕ್ಷಣವಾಗಿ ಭಾವನಾ ಅಂತ ಕರೆಯೋದಲ್ವಾ? ನೀವೇನು ನನಗೆ ಕೆಲಸ ಮಾಡಿಕೊಡ್ತಿದ್ದೀರಾ ಮೇಡಮ್ ಅಂತ ಕರೆಯೋಕ್ಕೆ? ಅದು ನಾನು ನಿಮ್ಮ ನಂಗೆ ಕರೆದು ನಂಗೆ ರೂಢಿ ಆಗ್ಬಿಟ್ಟಿದೆ. ನನಗೆ ಅಂಕರೇಖೆ ಇಷ್ಟ. ಇಲ್ಲ ಇಲ್ಲ, ಇನ್ಮೇಲೆ ನೀವು ನನ್ನನ್ನು ಮೇಡಮ್ ಅಂತ ಕರೆಯೋ ಹಾಗಿಲ್ಲ, ಭಾವನಾ ಅಂತ ಕರಿಬೇಕು. ಕಷ್ಟ ಆಯ್ತದ ಮೇಡಮರೇ. ಅದು ಅಲ್ಲದೆ ನಿಮ್ಮ ಹೆಸರಿಟ್ಟು ಕರೆದ್ರೆ ಬೇರೆ ಯಾರನ್ನೋ ಕರೆದಂಗೆ ಇರ್ತದೆ. ಹೆಂಗೆ ಕರೀಲಿ ಮತ್ತೆ? ಅದು ಯಾವ ಬಾಯಲ್ಲಿ ಮೇಡಮ್ ಅವರೇ ಅಂತ ಹೇಳ್ತಿರೋ ಅದೇ ಬಾಯಲ್ಲಿ ಭಾವನಾ ಅಂತ ಕರೀರಿ. ಇಲ್ಲ ಮೇಡಮರೇ, ನಂಗೆ ಹಂಗೆ ಕರೆಯಕ್ಕೆ ಬರೋದಿಲ್ಲ. ನಾನು ನಿಮ್ಮನ್ನ ಮೇಡಮ್ ಅವ್ರ ಅಂತಲೇ ಕರಿತೀನಿ. ನಿಮ್ಗೊಂದು ಗೊತ್ತಾ, ನಾನು ನಿಮ್ಮನ್ನ ಮೇಡಮ್ ಅವರೇ ಅಂತ ಕರಿತೀನಲ್ಲ, ಅದರಿಂದನೇ ನಮ್ಮ ಜೋಡಿ ಫೇಮಸ್ ಆಗಿರೋದು. ಈಗ ಅದನ್ನು ಬೇಡ ಅನ್ಬೇಡಿ, ಈ ಸಿದ್ದೇಗೌಡ ನಿಮ್ಮನ್ನ ಮೇಡಮ್ ಅವರೇ ಅಂತ ಕರೆಯೋದೇ ಟ್ರೇಡ್ ಮಾರ್ಕ್. ಇದೇ ಖುಷಿಗೆ ಏನಾದರೂ ಕೊಡ್ತೀರಾ? ಏನು ಕೊಡಬೇಕು? ಈ ಕೈಯಿಂದ ಉಪ್ಪಿನಕಾಯಿ ಕೊಡ್ತಿರಲ್ಲ, ಅದೇ ಥರ ಈ ತುಟಿಯಿಂದ ಒಂದು ಕೊಡ್ಬೋದಲ್ವಾ? ಸಿದ್ದು ಅವರೇ, ಅದೆಲ್ಲ ಏನೂ ಬೇಡ. ನೀವು ಬೇಡ ಅಂದಾಗಲೇ ನಂಗೆ ಬೇಕು ಅನಿಸುತ್ತೆ. ಈಗ ಆರ್ಡ್ರ್ ಬಂದಿರೋ ಖುಷಿಗೆ ಒಂದೇ ಒಂದು ಮುತ್ತು ಕೊಡ್ಬೋದಲ್ವಾ? ಆಮೇಲೆ ಲಾಭ ಬರೋವರೆಗೂ ನಾನು ನಿಮ್ಮನ್ನೇನು ಕೇಳೋದಿಲ್ಲ. ಸರಿ ಸರಿ, ಈಗ ಖುಷಿ ವಿಚಾರ ಹೋಗಿ ಅಮ್ಮಂಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ, ಆಮೇಲೆ ಇದೆಲ್ಲ ನೋಡೋಣ. ಮೇಡಮರೇ, ಹೋಗಿ ಲಾಭ ಬಂದಿನ ಎಲ್ಲಾನು ಒಟ್ಟಿಗೆ ಕಿತ್ಕೋತೀನಿ. ಯಪ್ಪ ದೇವ್ರೆ, ನಮ್ಮ ಮೇಲೆ ಕರುಣೆ ತೋರಿಸ್ಬಿಟ್ಟಲ್ಲ. ಥ್ಯಾಂಕ್ ಯು. ರೀ, ಹಾಂ, ಸಿದ್ದು ಆಗ್ಲಿಂದ ಫೋನ್ ಮಾಡ್ತಿದ್ದಾನೆ, ನೋಡಿ ಏನು ಅಂತ. ಲಕ್ಷ್ಮಿ, ನಾನೇನೋ ಮಾಡ್ತಿಲ್ವಾ, ಮಾತಾಡು. ಅಯ್ಯೋ, ನಿಮಗೆ ಫೋನ್ ಮಾಡಿದ್ದಾನೆ ಅಂದಮೇಲೆ ನೀವೇ ತಾನೇ ಮಾತಾಡಬೇಕು. ಸ್ಪೀಕರ್ಗೆ ಹಾಕ್ತೀನಿ, ಮಾತಾಡಿ. ನಮಸ್ಕಾರ ಹೇಳಿ ಅಂದರೆ. ಮಾವ, ನಿಮ್ಗೊಂದು ಸಂತೋಷದ ವಿಷಯ ಮಾವ. ನೀವು ಹೇಳ್ದಂಗೆ ಅಂಗಡಿಯವ್ರಿಗೆಲ್ಲ ಫ್ರೀ ಸ್ಯಾಂಪಲ್ ಕೊಟ್ಟಿದ್ದಕ್ಕೆ ಈಗ ಅಂಗಡಿಯವರೆಲ್ಲ ಫೋನ್ ಮಾಡಿ ಆರ್ಡರ್ ಮಾಡ್ತಿದ್ದಾರೆ ಮಾವ. ತುಂಬ ಖುಷಿ ಆಯ್ತು ಹೇಳಿ ಅಂದರೆ. ಹೌದು ಮಾವ, ಒಂದು ಅಂಗಡಿಲಿ 20 ಬಾಟ್ಲು, ಇನ್ನೊಂದು ಅಂಗಡಿಲಿ 15 ಬಾಟ್ಲು, ಇನ್ನೊಂದು ಅಂಗಡಿಲಿ 10, ಇನ್ನೊಂದು ಅಂಗಡಿಲಿ 15, ಹಿಂಗೆ ಒಂದು 60-70 ಉಪ್ಪಿನಕಾಯಿ ಬಾಟ್ಲಿಗೆ ಆರ್ಡರ್ ಬಂದಿದೆ ಮಾವ. ಹೇಗೋ ಹೀಗೆ ನಿಮ್ಮ ಬಿಸ್ನೆಸ್ಸು ಚೆನ್ನಾಗಿ ಬೆಳೆದು ನೀವು ಚೆನ್ನಾಗಿದ್ರೆ ಅಷ್ಟೇ ಸಾಕೊಳ್ಳಿ ಅಂದರೆ. ನೀವು ಇದ್ದೀರಲ್ಲ ಮಾವ, ನಿಮ್ಮ ಆಶೀರ್ವಾದ ಇರೋವರೆಗೂ ನಾವು ಚೆನ್ನಾಗೇ ಇರ್ತೀವಿ ಮಾವ. ಲಕ್ಷ್ಮತೆಗೆ ಒಂದು ನಿಮಿಷ ಫೋನ್ ಕೊಡಿ. ಸಿದ್ದು, ನಿನ್ನ ಮಾತನ್ನ ನಾನು ಕೇಳಿಸ್ಕೊಳ್ತಾ ಇದ್ದೀನಿ. ತುಂಬ ಖುಷಿ ಆಯ್ತಪ್ಪ. ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ನೀವು ಇದ್ದೀರಲ್ಲ ಲಕ್ಷ್ಮತೆ, ಎಲ್ಲ ಒಳ್ಳೇದಾಯ್ತದೆ. ಅಮ್ಮ, ಈಗ ಸಡನ್ನಾಗಿ ಇಷ್ಟೆಲ್ಲ ಆರ್ಡರ್ ಬಂದಿರೋದಕ್ಕೆ ನನಗಂತೂ ಕೈ ಕಾಲೇ ಆಡ್ತಿಲ್ಲ. ನೀನು ಬಂದು ಸ್ವಲ್ಪ ಎಲ್ಲ ಹೇಳ್ಕೊಡ್ಬೇಕಮ್ಮ. ಅದಕ್ಕೆ ಯಾಕಮ್ಮ ಇಷ್ಟೊಂದು ಯೋಚನೆ ಮಾಡ್ತಾ ಇದೆಯಾ?
ನಾನು ಬರ್ತೀನಿ, ಇಬ್ಬರು ಸೇರಿಕೊಂಡು ಎಲ್ಲ ಚಟ್ನಿ ಪುಡಿನೂ ರೆಡಿ ಮಾಡೋಣ, ಆಯಿತಾ? ಅಮ್ಮ, ನೀನು ಪ್ರತಿಯೊಂದು ಹೆಜ್ಜೆಯಲ್ಲೂ ನಮಗೆ ಸಹಾಯ ಮಾಡಿದ್ಯಾ. ನಿನ್ನ ಆಶೀರ್ವಾದದಿಂದ ನಮ್ಮ ಜೀವನ ಈಗ ಶುರು ಆಗ್ತಾ ಇದೆ. ಅದಕ್ಕೆ ಈ ಉಪ್ಪಿನಕಾಯಿ ಬಿಸ್ನೆಸ್ಸಿಗೆ ನಿನ್ನ ಹೆಸರೇ ಇಡೋಣ ಅಂತ ಅಂದ್ಕೊಂಡಿದ್ದೀವಿ. ಅಯ್ಯೋ, ನನ್ನ ಹೆಸರು ಯಾಕಮ್ಮ? ಇಷ್ಟಕ್ಕೂ ಇದೆಲ್ಲ ನಾನಾಗೆ ಕಲ್ತಿದ್ದಲ್ಲ. ನನಗೆ ನನಗೆ ನನ್ನ ಗೆಳತಿ ಒಬ್ಳಿದ್ಲು, ಲಲಿತಾ ಅಂತ. ಅವಳು ನನಗೆಲ್ಲ ಹೇಳ್ಕೊಟ್ಟಿದ್ದು. ನಾನು ಅದನ್ನು ನಿಂಗೆ ಹೇಳ್ಕೊಟ್ಟಿದ್ದೀನಿ. ಹೀಗೆ ಅಲ್ವೇ ನಮ್ಮ ಪರಂಪರೆ ಬೆಳೆಯೋದು? ನಾನು ನಿನಗೆ ಹೇಳ್ಕೊಟ್ಟಿದ್ದೀನಿ, ನೀನು ನಿನ್ನ ಮಕ್ಳಿಗೆ ಹೇಳ್ಕೊಡ್ತೀಯ. ಹೀಗೆ ಸಂಪ್ರದಾಯ ಬೆಳೀತಾ ಹೋಗಬೇಕು. ಸರಿ ಅಮ್ಮ. ನೋಡು, ಈಗ ಹೆಸರಿಡೋದ್ರ ಬಗ್ಗೆ ಯೋಚನೆ ಮಾಡಬೇಡ. ನಾವು ಮಾಡೋ ಎಲ್ಲ ಪದಾರ್ಥಗಳು ರುಚಿ ರುಚಿಯಾಗಬೇಕು, ಅದು ಮುಖ್ಯ. ಹೆಸರನ್ನ ಆಮೇಲೆ ಇಟ್ಟರೆ ಆಯಿತು. ಲಕ್ಷ್ಮಿ, ಭಾವನಾ ಹೇಳೋದು ಸರಿಯಾಗೇ ಇದೆ. ಇದಕ್ಕೆಲ್ಲ ನೀನೇ ಕಾರಣ ತಾನೆ. ನೀನು ನಿನ್ನ ಕೈಗುಣ ಅವರು ಖುಷಿ ಆಗುತ್ತೆ ಅಂದರೆ ನಿನ್ನ ಹೆಸರೇ ಇಡ್ಲಿ ಬಿಡು. ಏನ್ರಿ ನೀವು ಹಾಗೆ ಹೇಳ್ತಿದ್ದೀರಲ್ಲ? ಇದಕ್ಕೆಲ್ಲ ಕಾರಣ ನಮ್ಮ ಅತ್ತಿಗೆನೆ. ನಮ್ಮ ಅತ್ತಿಗೆ ನನಗೆ ಹೇಳ್ಕೊಟ್ಟಿದ್ದಕ್ಕೆ ತಾನೆ ನಾನೀಗ ನನ್ನ ಮಗಳಿಗೆ ಹೇಳ್ಕೊಡ್ತಾ ಇರೋದು. ಪಾಪ ಅವ್ರಿಗೆ ನಾನು ಯಾವುದೇ ಮನೆಗೆ ಹೋದರೂ ಸಂತೋಷವಾಗಿ ಇದನ್ನೆಲ್ಲ ಕಲಿತು ಬಾಳಲಿ ಅಂತಾನೆ ಎಲ್ಲ ಹೇಳ್ಕೊಟ್ಟಿದ್ರು ಅಂತ ಕಾಣುತ್ತೆ. ಅದೀಗ ನಮ್ಮ ಮಕ್ಕಳ ಜೀವನಕ್ಕೆ ಉಪಯೋಗ ಆಗ್ತಿದೆ. ಅವ್ರು ಬದುಕಿದ್ದಾಗಲೂ ನಾವು ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡಿದರು. ಈಗಲೂ ಅವ್ರ ಆಶೀರ್ವಾದದಿಂದ ಎಲ್ಲ ಒಳ್ಳೇದಾಗ್ತಾ ಇದೆ. ಅಯ್ಯೋ, ಸಾರು ಕುದಿಯಕ್ಕಿಟ್ಟು ಬಂದಿದೆ, ಸೀದೋಗುತ್ತೆ. ಹುಷಾರ್, ನಿಧಾನಕ್ಕೆ ಹೋಗು. ಆ ದೇವರು ಆದಷ್ಟು ಬೇಗ ಕಣ್ಬಿಟ್ಟು ನೋಡಿದ್ರೆ ಅಷ್ಟೇ ಸಾಕು. ಅಯ್ಯೋ, ಏನೇನೋ ಹೇಳಿ ನಿನ್ನ ಮನಸ್ಸನ್ನು ಬೇಜಾರು ಮಾಡೋದು ಏನೋ. ಬರ್ತೀನಪ್ಪ. ಅದನ್ನೆಲ್ಲ ನಾನು ಸರಿ ಮಾಡೋ ಸಮಯ ಬಂದಾಯಿತು ಅತ್ತೆ. ಅದಕ್ಕೆ ದೇವರು ನನ್ನ ಕಳಿಸಿರೋದು. ನಾನು ಇದನ್ನೆಲ್ಲ ಸಾಲ್ವ್ ಮಾಡೇ ಮಾಡ್ತೀನಿ. ನಿಮ್ಮ ಜೀವನದಲ್ಲಿ ಅಂದ್ಕೊಳ್ದೇ ಇರೋವಂಥ ಖುಷಿ ಸಿಗೋ ಕಾಲ ಬಂದಿದೆ. ಜಾನು ಬದುಕಿದಾಳೆ ಅಂತ ಗೊತ್ತಾದರೆ ನೀವು ಅದೆಷ್ಟು ಖುಷಿ ಪಡ್ತಿರೋ ಏನೋ. ನಿಮಗೆ ಎರಡೆರಡು ಖುಷಿ ಕೊಡ್ತೀನಿ. ನಿಮ್ಮ ಮಗಳನ್ನು ನಿಮ್ಮ ಮಡಿಲಿಗೆ ಹಾಕ್ತೀನಿ, ನಿಮ್ಮನ್ನು ನಿಮ್ಮ ತವರಿನ ಮಡಿಲಿಗೆ ಹಾಕ್ತೀನಿ. ಲಕ್ಷ್ಮೀ